ಚಂದ್ರವಂಶದ ದೊರೆ ರಜಿರಾಜನ ಕಥೆ. ರಜಿರಾಜ ಯಾರು ಅಂದರೆ ಆಯುರಾಜನ ಮಗ. ಈ ವಂಶ ಹೇಗೆ ಬಂತು ಅಂದರೆ, ಭಗವಂತ ನಾರಾಯಣನ ಮಗ ಬ್ರಹ್ಮ, ಬ್ರಹ್ಮನ ಮಗ ಅತ್ರಿ ಋಷಿಗಳು, ಅತ್ರಿ ಋಷಿಗಳ ಮಗ ಚಂದ್ರ, ಚಂದ್ರನ ಮಗ ಬುಧ, ಬುಧನ ಮಗ ಪುರೂರವ, ಪುರೂರವನ ಮಗ ಆಯುರಾಜ, ಆಯುರಾಜನ ಮಗ ರಜಿ. ಈಗ ಇನ್ನು ಪುರೂರವನಿಗೆ 6 ಜನ ಮಕ್ಕಳು, 6 ಜನ ಮಕ್ಕಳಲ್ಲಿ ಆಯುರಾಜ ಒಬ್ಬನು. ಸೊ ಆಯುರಾಜನ ಮಗ ರಜಿರಾಜ. ಇವೊಂದೊಂದು ಸಣ್ಣ ಕಥೆ ಇದು. ರಜಿರಾಜನಿಗೆ ಏನಂತ ಇದ್ರಂತೆ ಅಂದರೆ, ಯಥೋ ರಜಿ ತಥೋ ಜಯ ಅಂತ. ಅಂದರೆ ರಜಿರಾಜ ಭಾಳ ಪರಾಕ್ರಮಿ, ವೀರ, ಶೂರ. ಅವನಿಗೆ ಸೋಲು ಅನ್ನೋದೇ ಇರಲಿಲ್ವಂತೆ. ತುಂಬ ಗ್ರೇಟ್ ವಾರಿಯರ್ ಅವನು, ಶತ್ರುಗಳೇ ಇಲ್ಲದಿರುವಂತಹ ಪರಾಕ್ರಮಿ, ಅಷ್ಟು ಪವರ್ಫುಲ್ ಕಿಂಗ್ ಅವನು. ಒಂದ್ಸಲಿ ದೇವದಾನವರ ಯುದ್ಧ ಇತ್ಯರ್ಥ ಆಗುತ್ತಂತೆ. ಸ್ವರ್ಗದ ಸುಖ ತಾವು ಅನುಭವಿಸೋದಕ್ಕೆ ರಾಕ್ಷಸರು ದೇವತೆಗಳ ಮೇಲೆ ಯುದ್ಧ ಹೇರ್ತಾರೆ. ಸೊ ಅದೇ ಥರ ಆಯಿತು. ಫಸ್ಟು ರಾಕ್ಷಸರು ಏನು ಮಾಡಿದ್ರಂತೆ, ಬ್ರಹ್ಮನ ಹತ್ರ ಹೋಗ್ತಾರೆ. ಹೋಗ್ಬಿಟ್ಟು ಕೇಳ್ತಾರೆ, ಇದು ಅಮರಾವತಿ ನಾವು ಗೆಲ್ಲಬೇಕು, ಇಂದ್ರನ ಗೆಲ್ಲಬೇಕು, ಏನು ಮಾಡಬೇಕು ಅಂತ. ನಮ್ಮ ಹತ್ರ ಫೋರ್ಸ್ ಇದೆ, ಬಟ್ ಒಂದು ಐಡಿಯಾ ಕೊಡಿ ಅಂದಾಗ ಬ್ರಹ್ಮ ಹೇಳ್ತಾನೆ, ಭೂಲೋಕದಲ್ಲಿ ರಜಿರಾಜ ಅಂತ ಇದ್ದಾನೆ, ತುಂಬ ಪರಾಕ್ರಮಿ ಅವನು ಯುದ್ಧಕ್ಕೆ ನಿಂತ ಅಂತಂದ್ರೆ ಅವನನ್ನು ಗೆಲ್ಲೋರು ಯಾರೂ ಇಲ್ಲ, ಅಷ್ಟು ಪರಾಕ್ರಮಿ ಅವನನ್ನು ನಿಮ್ಮೊಟ್ಟಿಗೆ ಸೇರಿಸ್ಕೊಂಡು ಯುದ್ಧ ಮಾಡಿ ಗೆಲ್ತೀರಾ ಅಂತ ದಾನವರಿಗೆ ಅಂದರೆ ರಾಕ್ಷಸರಿಗೆ ಹೇಳ್ತಾರೆ. ಬ್ರಹ್ಮ ನ್ಯೂಟ್ರಲ್, ಇವ್ರ ಪರ ಅವ್ರ ಪರ ಅಂತಿಲ್ಲ, ಅವ್ರ ಹತ್ರ ಯಾರು ಹೋದ್ರೂ ಈ ಥರ ಅಂತ ಒಂದು ಸೊಲ್ಯೂಷನ್ ಕೊಡ್ತಾರೆ. ಸರಿ, ರಾಕ್ಷಸರು ಬಂದ್ಬಿಟ್ಟು ರಜಿರಾಜನ ಹತ್ರ ಬಂದು ಕೇಳ್ತಾರೆ, ನಿನ್ನ ಸಹಾಯ ಬೇಕು, ನಾವು ಅಮರಾವತಿ ಗೆಲ್ಲಬೇಕು, ಸ್ವರ್ಗ ಗೆದ್ದು ನಾವು ಪಡ್ಕೋಬೇಕು, ದೇವತೆಗಳನ್ನ ಸೋಲಿಸ್ಬೇಕು, ನೀನು ನಮ್ಮ ಜೊತೆ ಇದ್ದು ಮುಂದಾಳತ್ವ ವಹಿಸ್ಕೊಂಡು ಯುದ್ಧ ಮಾಡು ಅಂತ. ಆಗ ರಜಿರಾಜ ಹೇಳ್ತಾನೆ, ಸರಿ ನಾನೇನೋ ಬಂದು ಯುದ್ಧ ಮಾಡ್ತೀನಿ, ಸ್ವರ್ಗ ಗೆಲ್ಲಿಸ್ಕೊಡ್ತೀನಿ, ನಾನು ಬಂದು ಯುದ್ಧ ಮಾಡಿದ್ರೆ ಗ್ಯಾರಂಟಿ ಸ್ವರ್ಗ ಸಿಕ್ಕೇ ಸಿಗುತ್ತೆ, ಕಾನ್ಫಿಡೆಂಟಾಗಿ ಹೇಳ್ತೀನಿ ನಾನು. ಆದರೆ ನಾನು ಇಂದ್ರನ ಪೊಸಿಷನಲ್ಲಿ ಕೂತ್ಕೋಬೇಕು, ನನ್ನನ್ನು ಇಂದ್ರ ಮಾಡಬೇಕು ನೀವು. ನಿಮಗೆ ಗೆಲ್ಲಿಸ್ಕೊಡ್ತೀನಿ, ಸ್ವರ್ಗ ನಿಮಗೆ ಕೊಡ್ತೀನಿ, ಸ್ವರ್ಗದ ಸುಖ ಎಲ್ಲ ನಿಮಗೆ ಕೊಡಿಸ್ತೀನಿ, ನಾನು ಇಂದ್ರನ ಚೇರ್ ಮೇಲೆ ನಾನು ಕೂತ್ಕೋಬೇಕು, ಇದಕ್ಕೆ ಒಪ್ಪಿಗೆ ಇದ್ದರೆ ನಾನು ಬರ್ತೀನಿ ಅಂತ ಅಂತಾನೆ. ರಾಕ್ಷಸರು ನಮಗೆ ಬೇಕಾಗಿರೋದೇ ಅದು, ಅದಕ್ಕೋಸ್ಕರ ನಿನ್ನ ಹತ್ರ ಏನಕ್ಕೆ ಬರಬೇಕು ಹೋಗೋ ಅಂತಂದ್ಬಿಟ್ಟು ರಾಕ್ಷಸರು ಹೊಟ್ಟೋಗ್ತಾರೆ, ನಾವೇ ಹೋರಾಡ್ತೀವಿ ಅಂತ ಹೊಟ್ಟೋಗ್ತಾರೆ. ಸರಿ, ಈಗ ದೇವತೆಗಳ ಸರದಿ, ದೇವತೆಗಳು ಬ್ರಹ್ಮನ ಹತ್ರ ಹೋಗ್ತಾರೆ, ಹೀಗೆ ರಾಕ್ಷಸರು ದಂಡೆತ್ತು ಬರಬೇಕು ಅಂತಿದ್ದಾರೆ, ಏನು ಮಾಡಬೇಕು ಅಂತ. ಅದೇ ಆನ್ಸರ್ನೇ ಬ್ರಹ್ಮದೇವರು ಹೇಳ್ತಾರೆ, ಭೂಲೋಕದಲ್ಲಿ ರಜಿರಾಜ ಇದ್ದಾನೆ, ಅವನ ಸಹಾಯ ಪಡೀರಿ, ನೀವು ಗೆಲ್ತೀರಾ ಅಂತ. ಸರಿ, ದೇವತೆಗಳು ಇಂದ್ರ ಮುಖ್ಯವಾಗಿ ಬಂದು ರಜಿರಾಜನ ಕೇಳ್ತಾನೆ. ಅವಾಗ ರಜಿರಾಜ ಇದೇ ಆನ್ಸರ್ ಹೇಳ್ತಾನೆ, ಆಯಿತು ನಿಮ್ಗೆ ಗೆಲ್ಲಿಸ್ಕೊಡ್ತೀನಿ, ಬಟ್ ನನಗೆ ನಿನ್ನ ಸಿಂಹಾಸನ ನನಗೆ ಬೇಕು, ನಾನು ಇಂದ್ರ ಆಗಬೇಕು, ನನ್ನನ್ನು ಇಂದ್ರನಾಗ ಮಾಡಿದ್ರೆ ಖಂಡಿತ ನಾನು ಈಗಲೇ ವಾರಕ್ಕೆ ಬರ್ತೀನಿ ಅಂತ. ಇಂದ್ರ ಬುದ್ಧಿವಂತ, ತಕ್ಷಣ ಆಯಿತು ಓಕೆ ಅಂತ ಒಪ್ಕೊಂಡ್ಬಿಡ್ತಾನೆ, ಆಮೇಲೆ ನೋಡ್ಕೊಳ್ಳೋಣ ಅಂತ. ಸರಿ, ರಜರಾಜ ತನ್ನ ಪ್ಲಟೂನನ್ನು ಕರ್ಕೊಂಡು ದೇವತೆಗಳ ಜೊತೆ ಹೊರಡ್ತಾನೆ, ರಾಕ್ಷಸರ ವಿರುದ್ಧ ಹೋರಾಡ್ತಾನೆ. ಭಾಳ ಪರಾಕ್ರಮಿ, ರಾಕ್ಷಸರಿಗೆ ಸೋಲು, ರಾಕ್ಷಸರನ್ನೆಲ್ಲ ದಾನವರನ್ನೆಲ್ಲ ಸೋಲ್ಸಾಕ್ಬಿಡ್ತಾನೆ. ಸರಿ, ದೇವತೆಗಳು ಗೆದ್ದು ಬಿಡ್ತಾರೆ ರಜಿರಾಜನ ಕ್ಯಾಪ್ಟನ್ಸಿನಲ್ಲಿ. ಈಗ ರಜಿರಾಜನಿಗೆ ಇದು ಸಿಂಹಾಸನ ಕೊಡಬೇಕಲ್ಲ, ಸ್ವರ್ಗದ ಸಿಂಹಾಸನ. ಇಂದ್ರನಿಗೆ ಇವಾಗ ಆತಂಕ ಶುರು. ತಕ್ಷಣ ಅವನೊಂದು ಐಡಿಯಾ ಮಾಡ್ತಾನೆ, ಗ್ರ್ಯಾಂಡಾಗಿ ಒಂದು ಸನ್ಮಾನ ಇಟ್ಕೊಂಡ್ಬಿಟ್ಟು ರಜಿರಾಜನ ಯಾಮರಿಸ್ತಾನೆ. ದೊಡ್ಡ ಏನು ಲಾಂಗ್ ಪ್ರೊಸೆಷನ್ ಅಂತಾರಲ್ಲ, ಜಯದ ಮೆರವಣಿಗೆ ಆ ಥರ ಮಾಡಿಸಿ ರಜಿರಾಜನ ಎಲ್ಲ ಕಡೆ 3 ಲೋಕದಲ್ಲೂ ಇವು ರಜಿರಾಜನಿಗಿಂತ ಬೇರೆ ಯಾರಿಲ್ಲ, ಮಹಾಶೂರ ವೀರ, ಇವನಿಂದ ನಾವು ಎಷ್ಟು ಇದನ್ನು ಸಹಾಯ ಪಡೆದ್ವಿ, ಇವನಿಂದ ನಾವು ಎಷ್ಟು ಅಡ್ವಾಂಟೇಜ್ ತೊಗೊಂಡಿದ್ದೀವಿ, ಮಹಾನುಭಾವ ಇವನು ಅಂತೆಲ್ಲ ಹೊಗಳಿ ಅವನಿಗೆ ಏನು ಎಲ್ಲ ಥರದ್ದು ಮರ್ಯಾದೆಗಳನ್ನೂ ಮಾಡಿ ಹಾಗೆ ಒಂದು ಮಾತು ಹೇಳ್ಬಿಡ್ತಾನೆ,
ಎಲ್ಲ ಸಾರ್ವಜನಿಕವಾಗಿ ಇಂದ್ರ ರಜರಾಜ ಎಷ್ಟು ಇದು ತ್ಯಾಗಿ ಅಂದರೆ ಯಾವ ಒಂದು ಆಸೆನೂ ಪಡದೆ, ಯಾವ ಒಂದು ಇಚ್ಛೆನೂ ವ್ಯಕ್ತಪಡಿಸದೆ ನಿಸ್ವಾರ್ಥವಾಗಿ ನಮಗೆ ಗೆಲ್ಲಿಸಿಕೊಟ್ಟಿರುವಂಥ ಮಹಾನುಭಾವ, ತ್ಯಾಗಿಯವನು ಅಂತ. ಸರಿ, ರಜರಾಜನಿಗೆ ಅರ್ಥ ಆಗುತ್ತೆ, ಇವನು ಇಷ್ಟೆಲ್ಲ ಹೇಳಿದ್ಮೇಲೆ ಇನ್ನು ನನಗೆ ರಾಜ್ಯ ಕೊಡಲ್ಲ ಅಂದ್ಬಿಟ್ಟು, ಸರಿ ಆಯಿತು ಅಂದ್ಬಿಟ್ಟು ಏನು ಬೇರೆ ಬೇರೆ ಏನೇನು ಗಿಫ್ಟ್ಗಳು ಕೊಟ್ಟಿದ್ನೋ ಅದನ್ನೆಲ್ಲ ತೊಗೊಂಡು ಬಂದ್ಬಿಡ್ತಾನೆ ಸುಮ್ಮನೆ. ಇಂದ್ರನಿಗೆ ಆತಂಕ ಇದ್ದೇ ಇರುತ್ತೆ. ಬಟ್ ಅದು ಏನೋ ಇಂದ್ರನ ಲಕ್ಕೋ ಏನೋ, ರಜರಾಜನಿಗೆ ಯಾವುದೋ ಒಂದು ಕಾಯಿಲೆ ಬಂದು ಸತ್ತೋಗ್ಬಿಡ್ತಾನೆ ರಜರಾಜ. ಆದರೆ ಅವನಿಗೆ 500 ಜನ ಮಕ್ಕಳಿರ್ತಾರೆ. ಅವ್ರು ಯಾರಿಗೂ ಗೊತ್ತಿರೋಲ್ಲ ಈ ವಿಚಾರನ ನಾರದರು ಗೊತ್ತಿರುತ್ತಲ್ಲ, ಅವರೇನು ಮಾಡ್ತಾರೆ, ಸೀದಾ ರಜರಾಜನ ಮಕ್ಕಳ ಹತ್ರ ಹೋಗ್ಬಿಟ್ಟು ಎಲ್ಲ ವೃತ್ತಾಂತ ಹೇಳ್ತಾರೆ. ನೋಡಿ, ನಿಮ್ಮ ತಂದೆ ಇಂದ್ರನಿಗೆ ಸಹಾಯ ಮಾಡಿದ್ರು, ನಿಮ್ಮ ತಂದೆ ಕೇಳಿದ್ರು ಸ್ವರ್ಗದ ಸಿಂಹಾಸನ ನನಗೆ ಬೇಕು ಅಂತ, ಕೊಡ್ತೀನಿ ಅಂತಂದ್ಬಿಟ್ಟು ಇಂದ್ರ ಸಹಾಯ ತೊಗೊಂಬಿಟ್ಟು ಮೋಸ ಮಾಡಿ ಕಳಿಸ್ಬಿಟ್ಟಿದ್ದಾನೆ. ಇವಾಗ ನೀವು ಹೋಗಿ ಆ ಸ್ವರ್ಗದ ಆಸ್ತಿ ಕೇಳಿ, ಸ್ವರ್ಗದ ಸಿಂಹಾಸನ ಕೇಳಿ. ನೀವು ಯಾಕೆ ಬಿಡ್ತೀರಾ ಮಕ್ಕಳು? ನೀವು ನಿಮ್ಮ ತಂದೆಗೆ ಬರಬೇಕಾಗಿತ್ತು, ರಜರಾಜನಿಗೆ ಬರಬೇಕಾಗಿತ್ತು, ಹೋಗಿ ಕೇಳಿ, ನಿಮಗೆಲ್ಲ ಹಕ್ಕುಗಳು ಇದೆ ನಿಮಗೆ ಅಂತ ಹತ್ತಿಸ್ಕೊಟ್ಬಿಟ್ರು. ನಾರದರು ಹಾಗೆ ತಾನೆ ಅಂದರೆ ಇದು ಜಗನ್ನಾಟಕ ನಡಿಬೇಕಲ್ಲ. ಸೊ ಆ ಕಾರಣಕ್ಕೆ ನಾರದರು ಇದನ್ನೆಲ್ಲ ಮಾಡ್ತಾರೆ. ಸರಿ, 500 ಜನ ರಜರಾಜನ ಮಕ್ಕಳು, ಅವರು ಅಷ್ಟೇ ಅಪ್ಪನಂತನೇ ಬಹಳ ಪರಾಕ್ರಮಿಗಳು, ಶೂರರು, ವೀರರು. ಸರಿ, ಅವರು ಸ್ವರ್ಗಕ್ಕೆ ಲಗ್ಗೆ ಹಾಕ್ತಾರೆ. ಹಾಕಿ ಇಂದ್ರನ ಮತ್ತು ಇಂದ್ರನ ಪಡೆನ ಎಲ್ಲ ದೇವತೆಗಳನ್ನ ಸೋಲಿಸ್ಬಿಟ್ಟು ತಾವು ಅಮರಾವತಿನ ತಮ್ಮ ಕೈನಲ್ಲಿ ಹಿಡ್ಕೊಂಡ್ಬಿಡ್ತಾರೆ. ಸೊ ಸ್ವರ್ಗಾಧಿಪತಿಗಳಾಗ್ಬಿಡ್ತಾರೆ ಎಲ್ಲರೂ ರಜರಾಜನ ಮಕ್ಕಳು. ಈಗ ಇಂದ್ರ ಹತ್ಕೊಂಡು ಬೃಹಸ್ಪತಿಗಳ ಹತ್ರ ಬರ್ತಾನೆ, ದೇವಗುರು ಬೃಹಸ್ಪತಿ ಹತ್ರ. ಬೃಹಸ್ಪತಿಗಳು ಅವಾಗೊಂದು ಯೋಚನೆ ಮಾಡ್ತಾರೆ, ಆಯಿತು ಬಿಡು, ನೀನು ತಲೆ ಕೆಡಿಸ್ಕೊಬೇಡ, ನಾನೊಂದು ಐಡಿಯಾ ಮಾಡಿ ನಿನಗೆ ಆ ಸ್ವರ್ಗದ ಸಿಂಹಾಸನ ನಿನಗೆ ಸಿಗೋ ಥರ ಮಾಡ್ತೀನಿ, ಸ್ವರ್ಗ ನಿನಗೆ ತಂದು ಕೊಡ್ತೀನಿ, ನನಗೆ ಬಿಟ್ಬಿಡು ಅಂದ್ಬಿಟ್ಟು ಅವರೇನು ಮಾಡ್ತಾರೆ, ಒಂದು ಶಾಸ್ತ್ರ ಕ್ರಿಯೇಟ್ ಮಾಡ್ತಾರೆ, ಹೊಸ ಶಾಸ್ತ್ರ. ಅದೇ ಚಾರ್ವಾಕ ಶಾಸ್ತ್ರ, ಚಾರ್ವಾಕ ಸಂಸ್ಕೃತಿ. ಅಂದರೆ ಏಥಿಸಮ್, ದೇವರಿಲ್ಲ, ಧರ್ಮ ಇಲ್ಲ, ಈ ಹುಟ್ಟು ಸಾವಿಗೆ ಒಂದು ಅರ್ಥ ಇಲ್ಲ, ಪ್ರಪಂಚದಲ್ಲಿರೋದು ಬರೀ 5 ಎಲಿಮೆಂಟ್ಸು, ಆಕಾಶ, ಬೆಂಕಿ, ಗಾಳಿ, ನೀರು, ಭೂಮಿ, ಇಷ್ಟರಿಂದನೇ, ಪಂಚಭೂತಗಳಿಂದನೇ ಎಲ್ಲ ನಡೀತಾ ಇರೋದು. ದೇವರು, ಧರ್ಮ ಏನೂ ಇಲ್ಲ, ಇವೆಲ್ಲ ಸುಳ್ಳು ಅಂತ. ಅದು ಭಾಳ ಡೇಂಜರ್. ಅದು ಈ ನಾಸ್ತಿಕವಾದ ಅಂತಾರದನ್ನು. ನಾಸ್ತಿಕವಾದದಷ್ಟು ಡೇಂಜರು, ಅದು ಒಂಥರ ಅಧರ್ಮ. ಅದು ಧರ್ಮಕ್ಕೆ ವಿರುದ್ಧವಾದಂಥದ್ದು. ಅಂದರೆ ಭ್ರಮೆ ಅದು. ಅವರು ಭ್ರಮೆನಲ್ಲಿ ಇರ್ತಾರೆ, ನಾವೇ ಶಕ್ತಿವಂತರು, ನನ್ನಿಂದನೇ ಎಲ್ಲ ಅನ್ನೋ ಥರ. ಮೆಟೀರಿಯಲಿಸ್ಟಿಕ್, ಟೋಟಲ್ ಮೆಟೀರಿಯಲಿಸ್ಟಿಕ್, ನೋ ಸ್ಪಿರಿಚುಯಾಲಿಟಿ, ನೋ ಗಾಡ್, ನೋ ರಿಲಿಜಿಯನ್ ಅನ್ನೋ ಥರ. ಅದು ಏನಾಗುತ್ತೆ, ಧರ್ಮದ ಚ್ಯುತಿ ಆಗ್ತಾ ಹೋಗುತ್ತೆ ಅದು. ಸೊ ಆ ಚಾರ್ವಾಕ ಸಂಸ್ಕೃತಿ, ಚಾರ್ವಾಕ ಶಾಸ್ತ್ರನ ಕ್ರಿಯೇಟ್ ಮಾಡಿ ಅದನ್ನು ಬೃಹಸ್ಪತಿಗಳು ರಜರಾಜನ ಮಕ್ಕಳಿರ್ತಾರಲ್ಲ, ಇವಾಗ ಸ್ವರ್ಗದಲ್ಲಿ ಸ್ವರ್ಗ ಆಳ್ಕೊಂಡು ಅವರು ತುಂಬ ಧರ್ಮಿಷ್ಠರಾಗಿರ್ತಾರೆ, ಅವ್ರಿಗೆ ಬಂದು ಬ್ರೈನ್ ವಾಶ್ ಮಾಡಿಬಿಡ್ತಾರೆ ಅದನ್ನು. ದೇವರಿಲ್ಲ, ಧರ್ಮ ಇಲ್ಲ, ಸುಮ್ಮನೆ ನೀವು ಏನೇನೋ ನಂಬ್ಕೋಬೇಡ್ರಪ್ಪ, ಹಾಗೆ ಹೀಗೆ ಅಂತೆಲ್ಲ ಹೇಳಿ ಕನ್ವಿನ್ಸ್ ಮಾಡಿ ಅವ್ರಿಗೆ. ತುಂಬ ಧರ್ಮಿಷ್ಠರಾಗಿದ್ದಂಥವರು, ತುಂಬ ದೈವಭಕ್ತರಾಗಿದ್ದಂಥವರು ಟೋಟಲ್ ಚಾರ್ವಾಕ ಸಂಸ್ಕೃತಿ, ಚಾರ್ವಾಕ ಶಾಸ್ತ್ರನ ನಂಬ್ಕೊಂಬಿಟ್ಟು ದೇವರಿಲ್ಲ, ಧರ್ಮ ಇಲ್ಲ ಅನ್ನೋ ಅಂತ ಕೊಟ್ಟೋಗ್ಬಿಡ್ತಾರೆ. ಅಲ್ಲಿವರೆಗೂ ಧರ್ಮಿಷ್ಠರಾಗಿದ್ದಂಥವ್ರು ಎಲ್ಲ ಅಧರ್ಮದ ಮಾರ್ಗ ಹಿಡಿತಾ ಹೋಗ್ತಾರೆ. ಅವರ ಆತ್ಮಬಲನೇ ಕುಗ್ಗಿ ಹೊಟ್ಟೋಗುತ್ತೆ. ಅಧರ್ಮದ ಹಾದಿ ನಾವು ಯಾವಾಗ ಹಿಡಿತೀವೋ ಆವಾಗ ನಮ್ಮ ಆತ್ಮಬಲ ಇರುತ್ತಲ್ಲ, ಮೇಯ್ನ್ ಸೋಲ್ ಪವರು, ಅದನ್ನು ಕಳ್ಕೊಂಬಿಡ್ತೀವಂತೆ ನಾವು. ಸೊ ಈ ಚಾರ್ವಾಕ ಸಂಸ್ಕೃತಿನಲ್ಲಿ ಆ ಥರ ಒಂದು ಕೆಟ್ಟ ಒಂದು ಅಂಶ ಇದೆ ಅಲ್ವಾ. ಏಕೆಂದರೆ ನಮ್ಮ ಆತ್ಮನ ನಡೆಸೋದೇ ಆತ್ಮಶಕ್ತಿ, ಅಂದರೆ ದೈವ. ದೇವರಿಲ್ಲದೆ ನಾವು ಇಲ್ಲವೇ ಇಲ್ಲ, ಖಂಡಿತ ಇಲ್ಲ, ಸಾಧ್ಯನೇ ಇಲ್ಲ. ಧರ್ಮ ಇಲ್ಲದೆ ನಮ್ಗೆ ಏನೂ ನಡೆಯೋದಿಲ್ಲ. ಧರ್ಮದ ಮೇಲೆ, ದೇವ್ರ ಮೇಲೇ ಈ ಪ್ರಪಂಚ ನಡೀತಾ ಇರೋದು. ಆದರೆ ಅದೇ ಇಲ್ಲ ಅಂತಂದ್ಬಿಟ್ರೆ ಅಲ್ವಾ, ಮೆಟೀರಿಯಲಿಸ್ಟಿಕ್, ಎಲ್ಲ ಮೆಟೀರಿಯಲ್ ಒಂಥರ ಭ್ರಮೆನಲ್ಲೇ ಇದ್ದುಬಿಟ್ರೆ ಅದು ಹೋಗ್ತಾ 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 ಆತ್ಮಬಲನ ಕುಗ್ಗಿಸ್ಬಿಟ್ಟು ಹಾಳು ಮಾಡಿಬಿಡುತ್ತದು.
ಸೊ ಹಾಗಾಗೋಯ್ತು ರಜರಾಜನ ಮಕ್ಕಳಿಗೆ. ಆ ಚಾರ್ವಾಕ ಸಂಸ್ಕೃತಿಯನ್ನು ನಂಬ್ಕೊಂಬಿಟ್ಟು ಧರ್ಮ ಬಿಟ್ಬಿಟ್ಟು ಎಲ್ಲ ಅಧರ್ಮಿಗಳಾಗಿ ಫುಲ್ಲು ಆತ್ಮಬಲ ಕಳ್ಕೊಂಬಿಟ್ರು. ಇದೇ ಸಮಯ ಕಾಯ್ತಾ ಇದ್ದ ಇಂದ್ರ ಒಬ್ಬನೇ ಬಂದು ಅಷ್ಟು ಜನ ರಜರಾಜನ ಮಕ್ಕಳನ್ನು ಸೋಲಿಸ್ಬಿಟ್ಟು ತನ್ನ ಸ್ವರ್ಗನ ಮತ್ತೆ ವಾಪಸ್ ಪಡೀತಾನೆ. ತಾನು ಇಂದ್ರನ ಪದವಿಗೆ ಕೂತ್ಕೋತಾನೆ. ಹೀಗೆ ರಜರಾಜ ಒಂದು ರೀತಿಯಲ್ಲಿ ಕಾಯಿಲೆ ಬಂದು ಸತ್ತ. ಅವನ ಮಕ್ಕಳು ಈ ಥರ ಸೋತೋದ್ರು, ಅಧರ್ಮದ ಹಾದಿ ಹಿಡಿದು. ಇಲ್ಲಿ ಏನು ತೋರಿಸುತ್ತೆ ಅಂತಂದರೆ ಆಸೆಗೂ ಮಿತಿ ಇರಬೇಕು, ಅತಿ ಆಸೆ ಗತಿ ಕೇಡು ಅಂತ. ಹೀಗಾಗಿ ಕೆಲಸ ಮಾಡೋದು ಮುಖ್ಯ. ಖಂಡಿತ ನಮಗೆ ಒಳ್ಳೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ, ಅದರಲ್ಲಿ ಡೌಟೇ ಇಲ್ಲ. ಆದರೆ ದುರಾಸೆ ಇಟ್ಕೊಂಡು ನಾವು ಕೆಲಸ ಮಾಡಿದ್ರೆ ನಮಗೆ ಅದು ಕೊನೆಯಲ್ಲಿ ಬ್ಯಾಡ್ ಎಫೆಕ್ಟೇ ಕೊಡುತ್ತೆ ಅನ್ನೋದು ಈ ಎಲ್ಲ ನಮ್ಮ ಸನಾತನದ ಕಥೆಗಳಿಂದ ನಾವು ತಿಳ್ಕೊಳ್ಳೋವಂಥ ಒಂದು ಅಂಶ.